ದ ವರ್ಡ್ ಕನ್ನಡ. ಸೇನಾಧಿಪತಿಗಳೇ, ಬಹಳ ಸಂಭ್ರಮದ ವಿಷಯ, ಸಂತೋಷದ ವಿಷಯ. ಏನು, ದ್ವಾರಕೆಯಿಂದ ಕೃಷ್ಣ ಬಂದಿದ್ದಾನಂತೆ, ಸೇನಾ ಸಮೇತನಾಗಿ ಬಂದಿದ್ದಾನಂತೆ. ಮತ್ತೆ ತಡ ಮಾಡುವುದು ಬೇಡ, ಈ ಸಂಭ್ರಮವನ್ನ ಎಲ್ಲರೂ ಸೇರಿ ಆಚರಿಸೋಣ. ಇದೋ ನಮ್ಮ ಪತನವಾಯಿತು. ಯಾಕೆ? ಇದು ಶುಭವೋ ಅಶುಭವೋ ಗೊತ್ತಾಗ್ತಾ ಇಲ್ಲ. ಹೌದು, ಸಂಭ್ರಮದಿಂದ ಯುದ್ಧಕ್ಕೆ ಹೊರಟಂತಹ ಕಾಲಕ್ಕೆ ಇದು ಈ ಶ್ವೇತ ಛತ್ರ ಭಂಗವಾಯಿತಲ್ಲ. ಹಾಗಾದರೆ ಯೋಚಿಸಿದೆ. ಅಂದು ನನ್ನ ದೇವರಲ್ಲಿ ಸಾಕ್ಷಾತ್ ಪರಮೇಶ್ವರನಲ್ಲಿ ಯುದ್ಧವನ್ನ ಕೇಳಿದ ಸಂದರ್ಭ ಒಂದಿತ್ತು. ಆ ಸಂದರ್ಭಕ್ಕೆ ನನ್ನ ದೇವರು ಹೇಳಿದ ಮಾತೇನು? ಬಾಣಾಸುರ, ನಿನಗೆ ಎದುರಾಳಿ ಸಿಗುವ ಕಾಲಕ್ಕೆ ನಿನ್ನ ಶ್ವೇತ ಛತ್ರ ಪತನ ಆಗುತ್ತದೆ. ಆಯಿತಲ್ಲ, ಸಿಕ್ಕುವ ಸೂಚನೆ ಬಂದಿತ್ತಲ್ಲ, ಮತ್ತಿನ್ನೇನು, ಇನ್ನೂ ತಡ ಮಾಡುವುದು ಬೇಡ. ಸಂಭ್ರಮ, ಸಂತೋಷ. ಸೇನೆ ಸಿದ್ಧವಾಗಿದೆ. ನಮ್ಮ ಎಲ್ಲ ಸೇನಾ ನಾಯಕರು ಸಿದ್ಧರಾಗಿದ್ದಾರೆ. ತಡ ಮಾಡುವುದು ಬೇಡ. ಇದು ರಥ ಸಿದ್ಧವಾಗಿದೆ. ನಮ್ಮ ಪಯಣ
ಅಯ್ಯ ಕೃಷ್ಣ, ಹಾ? ಬಂದೆ ಏನಯ್ಯ? ಹಾ. ಕಾದು 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 ಬಹುಕಾಲವಾಯಿತು. ಅಂತೂ ಇಂತೂ ಬಂದೆಯಲ್ಲ. ಅಯ್ಯ ಪರಮಾತ್ಮ, ಪರಮಾತ್ಮ, ಈ ಬಿರುದು ಸ್ವಲ್ಪ ಹೆಚ್ಚೇ ಆಯಿತು. ಯಾಕೆಂದರೆ ನಿನ್ನ ಬಂಡವಾಳ ಏನು? ಓ ಅಲ್ಲಿ ಗೋವುಗಳನ್ನು ಕಾಯುವವ, ಗೋವಳ ಅಲ್ಲ ಅಂತಾದರೆ ಗೋಪಾಲ, ಇದೇ ಸರಿಯಾದದ್ದು. ಬಿಡು, ಅಂತೂ ಸಿಕ್ಕಿದೆಯಲ್ಲ. ಹುಡುಕುತ್ತ ಹೋದರೂ ನೀನು ಸಿಗ್ತಾ ಇರಲಿಲ್ಲ. ಈಗ ಸಿಕ್ಕಿದ್ದೆ ಅಂತಾದ್ರೆ ಯಾಕೆ ಬಂದಿದ್ದೀಯ? ಗೊತ್ತು ನನಗೆ, ಮೊಮ್ಮಗು ಇದ್ದಾನೆ. ಕರು ಕಟ್ಟಿದಾಗ ಹಸು ಬರುತ್ತದೆ, ಆಗಲೇ ಹೇಳಿದ್ದೇನೆ. ಬಂದಿದ್ದೀಯಲ್ಲ ಅಯ್ಯ, ಬಂದಂತಹ ನೀನು ನಿನ್ನ ಬಿರುದುಗಳನ್ನೆಲ್ಲ ಪರೀಕ್ಷೆ ಮಾಡುವ ಸಮಯ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನೂ ಆಗಲೇ ಹೇಳಿದ್ದೇನೆ, ಕಂಸಾದಿಗಳನ್ನೆಲ್ಲ ಸಂಹರಿಸಿದವನಂತೆ. ಬಿಡು, ಎಷ್ಟೇ ರಕ್ಕಸರನ್ನ ಕೊಂದಿದ್ದರೂ ಸಹ ಈ ಬಾಣಾಸುರನಿಗೆ ಆ ಮಾನದಂಡ ಉಪಯೋಗಕ್ಕೆ ಬರಲಿಕ್ಕಿಲ್ಲ. ನನ್ನ ಶೌರ್ಯ ಏನು, ನನ್ನ ಪರಾಕ್ರಮ ಏನು? ಆ ಪರಮೇಶ್ವರನಿಂದ 1000 ತೋಳುಗಳು, 1000 ಸಾಮರ್ಥ್ಯಗಳು, 1 2 ನಮ್ಮ ಮನೆಯಲ್ಲೇ ಇದ್ದಾನೆ ಮನೆ ದೇವರು. ಹಾಗಿರುವಾಗ ಸೋಲಿನ ಪ್ರಶ್ನೆಯೇ ಇಲ್ಲ. ಏನು ಹೇಳ್ತೀಯ? ಅಯ್ಯ ಬಾಣಾಸುರ, ನೀನಾಡುವ ಮಾತು ನಿನಗೆ ಸರಿ, ಆದರೆ ನಾನಾಡುವ ಮಾತು ಈ ಲೋಕಕ್ಕೆ ಸರಿಯಾದ. ಅಯ್ಯ ಬಾಣಾಸುರ, ಕೇಳು. ಎಲ್ಲವೂ ಉಂಟು ನಿನ್ನಲ್ಲಿ, ಆದರೆ ವಿವೇಕ ಮಾತ್ರ ಇಲ್ಲ. ಓಹೋ, ಹರದೇವರನ್ನು ಒಲಿಸಿಕೊಂಡಿದ್ದೀಯೆ ಎಂದರೆ ಸಾತ್ವಿಕ ಮಾರ್ಗ ನಿನಗೆ ತಿಳಿದಿದೆ. ಹರಿಯನ್ನು ದ್ವೇಷಿಸುವೆ ಎಂದರೆ ತಾತ್ವಿಕ ಮಾರ್ಗ ನಿನಗೆ ತಿಳಿದಿಲ್ಲ. ಹರನಲ್ಲಿ ಭಕ್ತಿ, ಹರಿಯಲ್ಲಿ ವಿರಕ್ತಿ, ಇದೇ ನೀನು ಮಾಡುತ್ತಿರುವ ತಪ್ಪು. ಪರಂಪರೆಯೋ ಎಂಬಂತೆ ದ್ವೇಷದ ಮಾರ್ಗದಲ್ಲಿಯೇ ನಿನ್ನ ದಾರಿಯೂ ಕೂಡ ಸಾಗಿದೆ.
ನಿನ್ನ ತಂದೆ ಬಲಿ ಚಕ್ರವರ್ತಿಯೇ ಇದಕ್ಕೆ ಸಾಕ್ಷಿ. ಅವನನ್ನು ಕಾಯ್ದವ ಯಾರು? ಅಲ್ಲ, ನಮ್ಮ ಈ ತಂದೆಯನ್ನ ಶ್ರೀಕೃಷ್ಣ. ಪಾತಾಳ ಲೋಕಕ್ಕೆ ಕಳುಹಿಸಿದವ ನೀನೇ ಅಲ್ವೇನೋ? ಹೌದು, ನಾನೇ ಈ ಶ್ರೀಕೃಷ್ಣನಾಗಿದ್ದೇನೆ. ಹಾ ಹಾ, ಹೌದು. ಅಯ್ಯ ಬಾಣಾಸುರ, ಒಪ್ಪಿಗೆ ಇದ್ದರೆ ನಿನ್ನ ಮುದ್ದಿನ ಮಗಳ ಮೂಲಕವಾಗಿ ಮನಸಾ ಸಂಬಂಧಕ್ಕೆ ಆಸ್ಪದವಾದೀತು. ಇಲ್ಲವಾದಲ್ಲಿ ದೂರವೇ ಸರಿ. ಕಾತರಿಸುವ ಕರಗಳು ಕತ್ತರಿಸಲ್ಪಟ್ಟಿತು, ಎಚ್ಚರಿಕೆ. ಏನಂದೆ? ಕೃಷ್ಣಯ್ಯ, ಬಲ ಪ್ರದರ್ಶನದ ಉದ್ದೇಶ ಹೊತ್ತೇ ಬಂದವ ನಾನಿದ್ದೇನೆ. ಏನೇ ಆಗಲಿ ಈ ದಿನ ನಿನ್ನೊಡನೆ ಯುದ್ಧವೇ ಯುದ್ಧ, ಇದು ನನ್ನ ನಿರ್ಧಾರ. ಜೊತೆಗೆ ಎಷ್ಟು ಪರಾಕ್ರಮಿ ನಾನು. ಆಗಲೇ ಹೇಳಿದವ, ಭೂಲೋಕ, ಸುರಲೋಕ, ಪಾತಾಳ ಲೋಕ ಇಂತಹ ಲೋಕಗಳಲ್ಲಿ ದಿಗ್ವಿಜಯವನ್ನ ಮಾಡಿದರು ಈ ನನ್ನ 1000 ತೋಳುಗಳ ಸಾಮರ್ಥ್ಯಕ್ಕೆ ಯಾರೂ ಸಿಗಲಿಲ್ಲ. ಈಗ ನೀನು ಸಿಕ್ಕಿದ್ದೀಯಾ ಅಂತ ನಂಬಿದ್ದೇನೆ. ನನ್ನ ಪರಾಕ್ರಮ ಏನು ಎಂಬುದನ್ನ ತೋರಿಸುವುದಕ್ಕೆ ಮುಂದಾಗಿದ್ದೇನೆ. ಇನ್ನ ತಡ ಮಾಡಲಿಕ್ಕಿಲ್ಲ, ಸಿದ್ಧನಾಗುತ್ತಿದ್ದಾಯ. ಕೊನೆಗೂ ಅರ್ಥವಾಗಲಿಲ್ಲ ನನಗೆ. ದುಷ್ಟ ಜನರ ಸಹಕಾರ ಪ್ರಾಣಕ್ಕೆ ಸಂಚಕಾರ. ಇದೋ ಚಕ್ರ ಸಿದ್ಧವಾಗಿದೆ, ಬಾ ಯುದ್ಧಕ್ಕೆ.
ಸಹಸ್ರ ಕರಗಳು, ಸಾವಿರ ಭುಜಗಳು ಎಲ್ಲವೂ ಲಯವಾಗಿ ಹೋಯಿತು. ಇಲ್ಲ ಇಲ್ಲ, ಕೇವಲ 1, 2, 3 4 ಭುಜಗಳು. ಎಲ್ಲಿ ಹೋಯಿತು ನನ್ನ ಸಾಮರ್ಥ್ಯ? ಎಲ್ಲಿ ಹೋಯಿತು ನನ್ನ ಪರಾಕ್ರಮ? ಎಲ್ಲವೂ ಲಯವಾಗಿ ಹೋಯಿತು. ಮಾಯವೆಲ್ಲವೂ ಹರಿದು ಹೋಯಿತು. ಹೇಗೆ? ಅದು ಅದು ಸ್ವಾಮಿ, ಶ್ರೀಹರಿಯನ್ನು ಕಾಣ್ತಾ ಇದ್ದೇನೆ, ಜೊತೆಗೆ ಹರನನ್ನೂ ಕಾಣ್ತಾ ಇದ್ದೇನೆ. ಇದು ನನ್ನ ಸೌಭಾಗ್ಯ. ಹರಿಹರರನ್ನ ಒಟ್ಟಿಗೆ ಕಾಣುವ ಭಾಗ್ಯ ಯಾರಿಗುಂಟು? ನನ್ನಲ್ಲಿರುವಂತಹ ಅಹಂಕಾರ, ಅವಿವೇಕತನ ಎಲ್ಲವೂ ಮಾಯವಾಗುತ್ತಾ ಹೋಗ್ತಾ ಇದೆ. ಹೌದು, ನಾನು ಯಾರು ಎಲ್ಲವನ್ನ ತೊರೆದಿದ್ದೇನೆ. ಇನ್ನು ಈ ಬಾಣನ ಜೀವನ ಲೋಕ ಶಾಂತಿಗಾಗಿ ಮುಡುಕುತ್ತೇನೆ. ಹೌದು ಸ್ವಾಮಿ, ಓಂ ನಮಃ. ಬಾಣ ಎದ್ದೇಳು. ಪಾದಾರವಿಂದದಲ್ಲಿ ವಂದಿಸಿಕೊಂಡಿದ್ದೇನೆ. ಬಾಣನ ಜೀವನವನ್ನ ನಿನ್ನಿಚ್ಛೆಯಂತೆ ಸಾಗಿಸು. ಕೊನೆಯಲ್ಲಿ ಮೋಕ್ಷವನ್ನ ಬೇಡ್ತಾ ಇದ್ದೇನೆ. ಶ್ರೀಹರಿ, ಇದೋ ನಮೋ ನಮಃ. ಶುಭವಾಗಲಿ ಬಾಣ, ಎದ್ದೇಳು. ಮೆಚ್ಚಿದೆನಪ್ಪ ಬಾಣ. ಬಾಣಾಸುರ ಎಂದು ಹಿಂದೆ ಸಂಬೋಧಿಸಿದಂತೆಲ್ಲ ಕರೆಯುವುದನ್ನ ಬಿಟ್ಟು ಬಾಣ ಎಂದು ಪ್ರೀತಿಯಿಂದ ನಿನ್ನ ಮೈದಳವಿದ್ದೆ. ಸ್ವಾಮಿ, ಇದು ವಂದಿಸಿಕೊಂಡಿದ್ದೇನೆ. ಬಾಣ ಹೇಳು, ಎದ್ದೇಳು. ಯಾರೊಬ್ಬರ ಜೀವನದಲ್ಲಿಯೂ ಇಂತಹ ಶರಣಾಗತಿ ಸಿಕ್ಕೀತೆ? ಇಲ್ಲವೇ ಇಲ್ಲ. ಖಂಡಿತ ಹರಿಹರರನ್ನು ಕಾಣುವುದು. ಹೌದು, ಇಬ್ಬರೂ ಇದ್ದೀರಿ. ಹರಿಯೂ ಇದ್ದಾನೆ, ಹರನೂ ಇದ್ದಾನೆ. ನಾನೊಬ್ಬ ಅದೃಷ್ಟವಂತ. ನಮೋ ನಮಃ. ಸಾತ್ವಿಕ ಮಾರ್ಗದ ಶಕ್ತಿಯಿಂದ ಹರನನ್ನು ಒಲಿಸಿಕೊಂಡೆ. ಹೌದು. ಪೂಜಿಸಿ ಮನೆಯಲ್ಲೇ ಇರಿಸಿಕೊಂಡೆ. ಮನೆ ದೇವರಾಗಿ ಕಂಡೆ. ಹೌದು. ಸಾತ್ವಿಕ ಶಕ್ತಿಯಿಂದ ಮುದ್ದಿನ ಮಗಳನ್ನೂ ಪಡೆದೆ. ಹೌದು. ಅವಳ ಮುಖಾಂತರವಾಗಿ ನಿನ್ನ ವಿಕಾರಕ್ಕೊಂದು ಆಕಾರ ದೊರೆತಂತಾಗಿ ಪುನಃ ಈ ಜಗತ್ತಿನ ಶಾಂತಿಯನ್ನ ಮರಳಿ ಸ್ಥಾಪಿಸುವಂತಾಯಿತು. ಹೌದು. ಹರಿಹರ ಶಕ್ತಿಯಲ್ಲಿ ಭೇದವಿಲ್ಲ ಎಂಬುದು ನಿನ್ನ ಮೂಲಕವಾಗಿ ಜಗತ್ತಿಗೆ ತಿಳಿಯಲಿ. ಹೌದು. ನಿನಗೆ ಶುಭವಾಗಲಿ. ನಿನ್ನ ಕೀರ್ತಿ ಅಜರಾಮರವಾಗಿರಲಿ. ಮನೆ ದೈವವಾದ ಶಿವನಿಗೂ ನಿನ್ನ ಶರಣಾಗತಿಯನ್ನು ಹೇಳು. ಧನ್ಯನಾದೆ ಸ್ವಾಮಿ. ಇದೋ ನಾರದರೆ, ಬನ್ನಿ. ನಮೋ ನಮಃ. ಶುಭವಾಗಲಿ. ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ಬಾಣ, ಸತ್ವರಜ ತಮೋ ಗುಣಗಳಲ್ಲಿ ಯಾವುದೊಂದು ಹೆಚ್ಚು ಕಡಿಮೆಯಾದರೂ ಆತಂಕ ತಪ್ಪಿದ್ದಲ್ಲ. ಹೌದು ಸ್ವಾಮಿ. ಹರಿಹರ ಬ್ರಹ್ಮಾದಿಗಳು ಹೌದು ಅವನ್ನೆಲ್ಲ ಸಮತೋಲನ ಮಾಡಲೆಂದೇ ಕಾಯುತ್ತಿರುತ್ತಾರೆ. ಹೌದು ಸ್ವಾಮಿ. ಅಂತಹ ವೇಳೆಯಲ್ಲಿ ಭಕ್ತರಾದವನ ವಿವೇಕ ಅತ್ಯಂತ ಮುಖ್ಯ. ಅದು ದೊರೆತಲ್ಲಿ ಸುಖ, ಶಾಂತಿ, ನೆಮ್ಮದಿ ತಾನಾಗಿ ಇಳಿದು ಬರುತ್ತದೆ. ಬಾಣ, ನಿನ್ನ ಭಾಗ್ಯವನ್ನು ನೋಡು. ಹೌದು. ಹರಿಹರ ಬ್ರಹ್ಮಾದಿಗಳು ನಿನ್ನ ಪುರದಲ್ಲಿ ಆಗಮಿಸಿದ್ದಾರೆ. ಮತ್ತೆ ಇಂಥ ಸಮಯದಲ್ಲಿ ವಿವಾದ, ವಿಷಾದ ಇವುಗಳ ಜೊತೆ ವಿನೋದಕ್ಕೆ ದಾರಿಯಾಗ್ತಾ ಇದೆ ಅಂತಾದ್ರೆ ಏನದು ಕಾರಣ? ವಿವಾಹವಾಗಬಹುದಲ್ಲವೇ? ಹೌದು ಸ್ವಾಮಿ. ಕರೆಸಿದಂತೆಯೇ ಬಂದಂತಹ ವರ ಪುರದಲ್ಲೇ ಇದ್ದಾನೆ. ಅವನನ್ನಿಲ್ಲಿ ಕರೆಸಿದರೆ ಹರಿಹರರ ಸಮ್ಮುಖದಲ್ಲಿ ಪುರದಲ್ಲೇ ವಿವಾಹವನ್ನು ಮಾಡುವ ಯೋಗ್ಯ, ಕಲ್ಯಾಣವನ್ನು ಮಾಡುವ ಯೋಗ್ಯ ನಿನ್ನದಾಗೇ ಆಗಲಿ ಸ್ವಾಮಿ. ಅಲ್ಲವೇ? ಆ ಸಮಯ ಕರೆಯಿಸುವತ್ತೆ ತಡವೇಕೆ? ಕಾತರನಾಗಿ ಕಾಯ್ತಾ ಇದ್ದೇನೆ. ಯಾರಲ್ಲಿ ಮಗಳಾದಂತಹ ವಿಷಯನ್ನ ಹಾಗೆ ಅನಿರುದ್ಧನನ್ನು ಕರೆತನ್ನಿ. ಇದು ಈ ನನ್ನ ಮುದ್ದಿನ ಮಗಳನ್ನ ಯೋಗ್ಯತಾವಂತನಾದಂತಹ ಅನಿರುದ್ಧನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾ ಇರುವಂತಹ ಶುಭ ಸಮಯ. ನಾರದ ಮಹರ್ಷಿಗಳೇ, ತಮ್ಮ ಸಾರಥ್ಯದಲ್ಲಿ ಎಲ್ಲವೂ ಸಾಗಲಿ. ಬನ್ನಿ.
ಹೌದು ಕೃಷ್ಣ, ಯುದ್ಧದಿಂದ ಇನ್ನು ಏನು ಅನಾಹುತ ಆಗುತ್ತೋ ಅಂದುಕೊಂಡಿದ್ದೆ. ಸುಖಾಂತವಾಯಿತಲ್ಲ, ಈ ನಾರದನ ಉಪಕಾರ ಯಾರೂ ನೆನೆಯುವುದಿಲ್ಲ. ಯೋಚಿಸಬೇಡಿ ಸ್ವಾಮಿ, ಎಲ್ಲವೂ ಮಂಗಲವಾಯಿತಲ್ಲ. ಇದು ವಿವಾಹದ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.